ಗುಂಡಿಗಳ ನಗರಿ ಅಂತಾನೆ ಗಾರ್ಡನ್ ಸಿಟಿ ಅಂತ ಖ್ಯಾತಿ ಪಡೆದಿದ್ದ ಸಿಲಿಕಾನ್ ಸಿಟಿ ಇದೀಗ ಗುಂಡಿಗಳ ಸಿಟಿ ಅಂತ ಖ್ಯಾತಿ ಪಡಿತಾ ಇದೆ. ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಆವರಿಸಿರೋ ಪಾತ್ ಹೋಲ್ಗಳು ಸವಾರರ ಜೀವ ಬಲಿಗೆ ಬಾಯಿ ತೆರೆದು ಕೂತಿವೆ. ಗುಂಡಿ 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 ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳದ್ದೇ ಸಾಮ್ರಾಜ್ಯ. ಗಲ್ಲಿ ಗಲ್ಲಿಗೂ ಹೆಜ್ಜೆ ಹೆಜ್ಜೆಗೂ ಯಮ ಗುಂಡಿಗಳ ದರ್ಶನ. ಬೆಂಗಳೂರಿನ ರಸ್ತೆಗಳೆಲ್ಲ ಕಂಪ್ಲೀಟ್ ಗುಂಡಿಮಯ. ಸ್ವಲ್ಪ ಯಾಮಾರಿದ್ರೂ ಹರೋಹರ. ಸಿಲಿಕಾನ್ ಸಿಟಿ ಎಲ್ಲ ಗುಂಡಿ ಸಿಟಿ. ಜನರ ಜೀವ ಹಿಂಡುತ್ತಿದೆ ಯಮಗುಂಡಿ. ಇದು ಸಿಲಿಕಾನ್ ಸಿಟಿ ಜನರ ಹಣೆ ಬರಹ ಅನ್ನಬೇಕೋ ದೌರ್ಭಾಗ್ಯ ಎನ್ನಬೇಕೋ ಗೊತ್ತಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಗುಂಡಿಗಳ ಊರಾಗಿ ಬದಲಾಗ್ತಿದೆ. ಡೇಂಜರ್ ಗುಂಡಿಗಳು ಜನರ ಜೀವಕ್ಕೆ ಕುತ್ತು ತರ್ತಿದೆ. ರಸ್ತೆ ಗುಂಡಿಗೆ ಬಿದ್ದು ಕೈ ಮುರಿದುಕೊಂಡ ಟೆಕ್ಕಿ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಬಿದ್ದು ಟೆಕ್ಕಿಯೊಬ್ಬರು ಕೈ ಮುರಿದುಕೊಂಡಿದ್ದಾರೆ. ವಿವೇಕ್ ಎಂಬುವವರು ಬೈಕ್ನಲ್ಲಿ ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಬರ್ತಿದ್ರು. ಈ ವೇಳೆ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಪರಿಣಾಮ ಟೆಕ್ಕಿಯ ಬಲಗೈಗೆ ಗಂಭೀರವಾದ ಗಾಯವಾಗಿದೆ. 1.5 ಲಕ್ಷ ಖರ್ಚು ಮಾಡಿ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಪಾಪ ಮನೆಯವರು ಭಾರಿ ಕಷ್ಟ ಆಯ್ತು. ಪೇರೆಂಟ್ಸ್ಗೂ ತುಂಬಾ ಇದಾಗಿದೆ. ನಮ್ಮ ಪೇರೆಂಟ್ಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ ಅವ್ರಿಗೂ ಭಾರಿ ಅಸಮಾಧಾನ ಆಯ್ತು. ಅಂದ್ರೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಹಬ್ಬದ ಟೈಮಲ್ಲಿ ಹಿಂಗಾಯ್ತು ಬೇರೆ. ಸೊ ತುಂಬಾನೇ ಕಷ್ಟ ಆಯ್ತು. ಅದಕ್ಕೆ ಆದಷ್ಟು ಬೇಗ ರಸ್ತೆಗಳ ಪರಿಸ್ಥಿತಿ ಸುಧಾರಿಸಬೇಕು. ಈ ಮೂಲಕ ನಾನು ಇದನ್ನೇ ಕೇಳ್ಕೊಳ್ಳೋದು ಮೇಡಮ್. ರಸ್ತೆ ಗುಂಡಿಗೆ ಬಿದ್ದ ಸ್ಕೂಲ್ ಬಸ್. ಸಿಲಿಕಾನ್ ಸಿಟಿಯ ಪಣತೂರಿನಲ್ಲಿ ಸ್ಕೂಲ್ ಬಸ್ ಒಂದು ನೋಡುತ್ತಿದ್ದಂತೆ ರಸ್ತೆ ಗುಂಡಿಗೆ ಬಿದ್ದು ಬಿಟ್ಟಿದೆ. ಗುಂಡಿ ಬಿದ್ದ ಕೆಸರು ರಸ್ತೆಯಲ್ಲಿ ಶಾಲಾ ವಾಹನ ಸಂಚರಿಸುತ್ತಿತ್ತು. ಈ ವೇಳೆ ಗುಂಡಿ ತಪ್ಪಿಸಲು ಹೋಗಿ ಶಾಲಾ ಬಸ್ ಸೀದಾ ರಸ್ತೆ ಗುಂಡಿಯಲ್ಲಿ ಬಿದ್ದು ಬಿಟ್ಟಿದೆ. ಕೂದಲೆಳೆ ಅಂತರದಲ್ಲಿ ದುರಂತವೊಂದು ತಪ್ಪಿದೆ. ರಸ್ತೆ ಸರಿ ಮಾಡಿಸಲು ಸಿಎಂಗೆ ಮಕ್ಕಳ ಪತ್ರ. ಕೇವಲ ವಾಹನ ಸವಾರರು ಮಾತ್ರ ಅಲ್ಲ, ಪುಟ್ಟ ಪುಟ್ಟ ಮಕ್ಕಳು ಕೂಡ ಗುಂಡಿಗಳಿಂದ ರೋಸಿ ಹೋಗಿದ್ದಾರೆ. ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ಮ ರಸ್ತೆಗಳನ್ನೆಲ್ಲ ಸರಿ ಮಾಡಿಸಿಕೊಡಿ ಅಂತ ಮಕ್ಕಳು ಪತ್ರ ಬರೆದಿದ್ದಾರೆ. ಬೆಂಗಳೂರು ರಸ್ತೆಗಳನ್ನ ಪ್ಲೀಸ್ ಸರಿ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸೊ ನಾವು ಡೈಲಿ ಮಕ್ಕಳನ್ನ ಕರ್ಕೊಂಡು ಬಿಡಕ್ ಹೋಗ್ತೀವಿ, ಕರ್ಕೊಂಡ್ ಬರಕ್ ಹೋಗ್ತೀವಿ. ಎಷ್ಟು ಹಾರಿಬಲ್ ಅಂದ್ರೆ ಎಷ್ಟು ಜನ ಬಿದ್ದಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ. ಇಲ್ಲೊಬ್ರು ಲೈವ್ ಎಕ್ಸಾಂಪಲ್ ಅಂದ್ರೆ ಇವ್ರೆ. ಇಲ್ಲಿಂದ ಮೇನ್ ರೋಡ್ 1 3 ಕಿಲೋಮೀಟರ್ಸ್ ತನಕನು ಎಲ್ಲಿ ನೋಡಿದ್ರು ಗುಂಡಿ. ಮಳೆ ಬಂದ್ಬಿಟ್ರು ಅಂತೂ ಎಲ್ಲಿ ಇಳಿಬೇಕು, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಚಿಕ್ಕ ಮಕ್ಳನ್ನ ನಾವು ಹಿಂದೆ ಕೂರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅದೃಷ್ಟ ಇಲ್ಲಿ ಜಾಸ್ತಿ BMTC ಬಸ್ ಬರಲ್ಲ. ಇಲ್ಲಾಂದ್ರೆ ಯಾವ್ದಾದ್ರು ಬಸ್ಸಿಗೆ ನಾವು ನಿಂಬೆಹಣ್ಣು ಆಗ್ಬಿಡ್ತೀವಿ ಮ್ಯಾಮ್. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬಿಲ್ಡಪ್ ಕೊಡೋ ಜನಪ್ರತಿನಿಧಿಗಳೇ ಏನಾದ್ರೂ ಸ್ವಲ್ಪ ಕಣ್ಣು ಬಿಡಿ. ನಿದ್ದೆಯಿಂದ ಎದ್ದೇಳಿ. ಡೆಡ್ಲಿ ರಸ್ತೆ ಗುಂಡಿಗಳಿಂದ ಬೆಂಗಳೂರನ್ನ ಕಾಪಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗುಂಡಿಗಳ ನಗರಿ ಅಂತಾನೆ ಗಾರ್ಡನ್ ಸಿಟಿ ಅಂತ ಖ್ಯಾತಿ ಪಡೆದಿದ್ದ ಸಿಲಿಕಾನ್ ಸಿಟಿ ಇದೀಗ ಗುಂಡಿಗಳ ಸಿಟಿ ಅಂತ ಖ್ಯಾತಿ ಪಡಿತಾ ಇದೆ. ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಆವರಿಸಿರೋ ಪಾತ್ ಹೋಲ್ಗಳು ಸವಾರರ ಜೀವ ಬಲಿಗೆ ಬಾಯಿ ತೆರೆದು ಕೂತಿವೆ. ಗುಂಡಿ 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 ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳದ್ದೇ ಸಾಮ್ರಾಜ್ಯ. ಗಲ್ಲಿ ಗಲ್ಲಿಗೂ ಹೆಜ್ಜೆ ಹೆಜ್ಜೆಗೂ ಯಮ ಗುಂಡಿಗಳ ದರ್ಶನ. ಬೆಂಗಳೂರಿನ ರಸ್ತೆಗಳೆಲ್ಲ ಕಂಪ್ಲೀಟ್ ಗುಂಡಿಮಯ. ಸ್ವಲ್ಪ ಯಾಮಾರಿದ್ರೂ ಹರೋಹರ. ಸಿಲಿಕಾನ್ ಸಿಟಿ ಎಲ್ಲ ಗುಂಡಿ ಸಿಟಿ. ಜನರ ಜೀವ ಹಿಂಡುತ್ತಿದೆ ಯಮಗುಂಡಿ. ಇದು ಸಿಲಿಕಾನ್ ಸಿಟಿ ಜನರ ಹಣೆ ಬರಹ ಅನ್ನಬೇಕೋ ದೌರ್ಭಾಗ್ಯ ಎನ್ನಬೇಕೋ ಗೊತ್ತಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಗುಂಡಿಗಳ ಊರಾಗಿ ಬದಲಾಗ್ತಿದೆ. ಡೇಂಜರ್ ಗುಂಡಿಗಳು ಜನರ ಜೀವಕ್ಕೆ ಕುತ್ತು ತರ್ತಿದೆ. ರಸ್ತೆ ಗುಂಡಿಗೆ ಬಿದ್ದು ಕೈ ಮುರಿದುಕೊಂಡ ಟೆಕ್ಕಿ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಬಿದ್ದು ಟೆಕ್ಕಿಯೊಬ್ಬರು ಕೈ ಮುರಿದುಕೊಂಡಿದ್ದಾರೆ. ವಿವೇಕ್ ಎಂಬುವವರು ಬೈಕ್ನಲ್ಲಿ ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಬರ್ತಿದ್ರು. ಈ ವೇಳೆ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಪರಿಣಾಮ ಟೆಕ್ಕಿಯ ಬಲಗೈಗೆ ಗಂಭೀರವಾದ ಗಾಯವಾಗಿದೆ. 1.5 ಲಕ್ಷ ಖರ್ಚು ಮಾಡಿ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಪಾಪ ಮನೆಯವರು ಭಾರಿ ಕಷ್ಟ ಆಯ್ತು. ಪೇರೆಂಟ್ಸ್ಗೂ ತುಂಬಾ ಇದಾಗಿದೆ. ನಮ್ಮ ಪೇರೆಂಟ್ಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ ಅವ್ರಿಗೂ ಭಾರಿ ಅಸಮಾಧಾನ ಆಯ್ತು. ಅಂದ್ರೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಹಬ್ಬದ ಟೈಮಲ್ಲಿ ಹಿಂಗಾಯ್ತು ಬೇರೆ. ಸೊ ತುಂಬಾನೇ ಕಷ್ಟ ಆಯ್ತು. ಅದಕ್ಕೆ ಆದಷ್ಟು ಬೇಗ ರಸ್ತೆಗಳ ಪರಿಸ್ಥಿತಿ ಸುಧಾರಿಸಬೇಕು. ಈ ಮೂಲಕ ನಾನು ಇದನ್ನೇ ಕೇಳ್ಕೊಳ್ಳೋದು ಮೇಡಮ್.
ರಸ್ತೆ ಗುಂಡಿಗೆ ಬಿದ್ದ ಸ್ಕೂಲ್ ಬಸ್. ಸಿಲಿಕಾನ್ ಸಿಟಿಯ ಪಣತೂರಿನಲ್ಲಿ ಸ್ಕೂಲ್ ಬಸ್ ಒಂದು ನೋಡುತ್ತಿದ್ದಂತೆ ರಸ್ತೆ ಗುಂಡಿಗೆ ಬಿದ್ದು ಬಿಟ್ಟಿದೆ. ಗುಂಡಿ ಬಿದ್ದ ಕೆಸರು ರಸ್ತೆಯಲ್ಲಿ ಶಾಲಾ ವಾಹನ ಸಂಚರಿಸುತ್ತಿತ್ತು. ಈ ವೇಳೆ ಗುಂಡಿ ತಪ್ಪಿಸಲು ಹೋಗಿ ಶಾಲಾ ಬಸ್ ಸೀದಾ ರಸ್ತೆ ಗುಂಡಿಯಲ್ಲಿ ಬಿದ್ದು ಬಿಟ್ಟಿದೆ. ಕೂದಲೆಳೆ ಅಂತರದಲ್ಲಿ ದುರಂತವೊಂದು ತಪ್ಪಿದೆ. ರಸ್ತೆ ಸರಿ ಮಾಡಿಸಲು ಸಿಎಂಗೆ ಮಕ್ಕಳ ಪತ್ರ. ಕೇವಲ ವಾಹನ ಸವಾರರು ಮಾತ್ರ ಅಲ್ಲ, ಪುಟ್ಟ ಪುಟ್ಟ ಮಕ್ಕಳು ಕೂಡ ಗುಂಡಿಗಳಿಂದ ರೋಸಿ ಹೋಗಿದ್ದಾರೆ. ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ಮ ರಸ್ತೆಗಳನ್ನೆಲ್ಲ ಸರಿ ಮಾಡಿಸಿಕೊಡಿ ಅಂತ ಮಕ್ಕಳು ಪತ್ರ ಬರೆದಿದ್ದಾರೆ. ಬೆಂಗಳೂರು ರಸ್ತೆಗಳನ್ನ ಪ್ಲೀಸ್ ಸರಿ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸೊ ನಾವು ಡೈಲಿ ಮಕ್ಕಳನ್ನ ಕರ್ಕೊಂಡು ಬಿಡಕ್ ಹೋಗ್ತೀವಿ, ಕರ್ಕೊಂಡ್ ಬರಕ್ ಹೋಗ್ತೀವಿ. ಎಷ್ಟು ಹಾರಿಬಲ್ ಅಂದ್ರೆ ಎಷ್ಟು ಜನ ಬಿದ್ದಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ. ಇಲ್ಲೊಬ್ರು ಲೈವ್ ಎಕ್ಸಾಂಪಲ್ ಅಂದ್ರೆ ಇವ್ರೆ. ಇಲ್ಲಿಂದ ಮೇನ್ ರೋಡ್ 1 3 ಕಿಲೋಮೀಟರ್ಸ್ ತನಕನು ಎಲ್ಲಿ ನೋಡಿದ್ರು ಗುಂಡಿ. ಮಳೆ ಬಂದ್ಬಿಟ್ರು ಅಂತೂ ಎಲ್ಲಿ ಇಳಿಬೇಕು, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಚಿಕ್ಕ ಮಕ್ಳನ್ನ ನಾವ್ ಹಿಂದೆ ಕೂರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅದೃಷ್ಟ ಇಲ್ಲಿ ಜಾಸ್ತಿ BMTC ಬಸ್ ಬರಲ್ಲ, ಇಲ್ಲಾಂದ್ರೆ ಯಾವ್ದಾದ್ರು ಬಸ್ಸಿಗೆ ನಾವ್ ನಿಂಬೆಹಣ್ಣು ಆಗ್ಬಿಡ್ತೀವಿ ಮ್ಯಾಮ್. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬಿಲ್ಡಪ್ ಕೊಡೋ ಜನಪ್ರತಿನಿಧಿಗಳೇ, ಏನಾದ್ರೂ ಸ್ವಲ್ಪ ಕಣ್ಣು ಬಿಡಿ. ನಿದ್ದೆಯಿಂದ ಎದ್ದೇಳಿ. ಡೆಡ್ಲಿ ರಸ್ತೆ ಗುಂಡಿಗಳಿಂದ ಬೆಂಗಳೂರನ್ನ ಕಾಪಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗುಂಡಿಗಳ ನಗರಿ ಅಂತಾನೆ ಗಾರ್ಡನ್ ಸಿಟಿ ಅಂತ ಖ್ಯಾತಿ ಪಡೆದಿದ್ದ ಸಿಲಿಕಾನ್ ಸಿಟಿ ಇದೀಗ ಗುಂಡಿಗಳ ಸಿಟಿ ಅಂತ ಖ್ಯಾತಿ ಪಡಿತಾ ಇದೆ. ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಆವರಿಸಿರೋ ಪಾತ್ ಹೋಲ್ಗಳು ಸವಾರರ ಜೀವ ಬಲಿಗೆ ಬಾಯಿ ತೆರೆದು ಕೂತಿವೆ. ಗುಂಡಿ ಗುಂಡಿ ಗುಂಡಿ, ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳದ್ದೇ ಸಾಮ್ರಾಜ್ಯ. ಗಲ್ಲಿ ಗಲ್ಲಿಗೂ ಹೆಜ್ಜೆ ಹೆಜ್ಜೆಗೂ ಯಮ ಗುಂಡಿಗಳ ದರ್ಶನ. ಬೆಂಗಳೂರಿನ ರಸ್ತೆಗಳೆಲ್ಲ ಕಂಪ್ಲೀಟ್ ಗುಂಡಿಮಯ. ಸ್ವಲ್ಪ ಯಾಮಾರಿದ್ರೂ ಹರೋಹರ. ಸಿಲಿಕಾನ್ ಸಿಟಿ ಅಲ್ಲ, ಗುಂಡಿ ಸಿಟಿ. ಜನರ ಜೀವ ಹಿಂಡುತ್ತಿದೆ ಯಮಗುಂಡಿ. ಇದು ಸಿಲಿಕಾನ್ ಸಿಟಿ ಜನರ ಹಣೆ ಬರಹ ಅನ್ನಬೇಕೋ ದೌರ್ಭಾಗ್ಯ ಎನ್ನಬೇಕೋ ಗೊತ್ತಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಗುಂಡಿಗಳ ಊರಾಗಿ ಬದಲಾಗ್ತಿದೆ. ಡೇಂಜರ್ ಗುಂಡಿಗಳು ಜನರ ಜೀವಕ್ಕೆ ಕುತ್ತು ತರ್ತಿದೆ. ರಸ್ತೆ ಗುಂಡಿಗೆ ಬಿದ್ದು ಕೈ ಮುರಿದುಕೊಂಡ ಟೆಕ್ಕಿ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಬಿದ್ದು ಟೆಕ್ಕಿಯೊಬ್ಬರು ಕೈ ಮುರಿದುಕೊಂಡಿದ್ದಾರೆ. ವಿವೇಕ್ ಎಂಬುವವರು ಬೈಕ್ನಲ್ಲಿ ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಬರ್ತಿದ್ರು. ಈ ವೇಳೆ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಪರಿಣಾಮ ಟೆಕ್ಕಿಯ ಬಲಗೈಗೆ ಗಂಭೀರವಾದ ಗಾಯವಾಗಿದೆ. 1.5 ಲಕ್ಷ ಖರ್ಚು ಮಾಡಿ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಪಾಪ ಮನೆಯವರು ಭಾರಿ ಕಷ್ಟ ಆಯ್ತು. ಪೇರೆಂಟ್ಸ್ಗೂ ತುಂಬಾ ಇದಾಗಿದೆ. ನಮ್ಮ ಪೇರೆಂಟ್ಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ ಅವ್ರಿಗೂ ಭಾರಿ ಅಸಮಾಧಾನ ಆಯ್ತು. ಅಂದ್ರೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಹಬ್ಬದ ಟೈಮಲ್ಲಿ ಹಿಂಗಾಯ್ತು ಬೇರೆ. ಸೊ ತುಂಬಾನೇ ಕಷ್ಟ ಆಯ್ತು. ಅದಕ್ಕೆ ಆದಷ್ಟು ಬೇಗ ರಸ್ತೆಗಳ ಪರಿಸ್ಥಿತಿ ಸುಧಾರಿಸಬೇಕು. ಈ ಮೂಲಕ ನಾನು ಇದನ್ನೇ ಕೇಳ್ಕೊಳ್ಳೋದು ಮೇಡಮ್. ರಸ್ತೆ ಗುಂಡಿಗೆ ಬಿದ್ದ ಸ್ಕೂಲ್ ಬಸ್. ಸಿಲಿಕಾನ್ ಸಿಟಿಯ ಪಣತೂರಿನಲ್ಲಿ ಸ್ಕೂಲ್ ಬಸ್ ಒಂದು ನೋಡುತ್ತಿದ್ದಂತೆ ರಸ್ತೆ ಗುಂಡಿಗೆ ಬಿದ್ದು ಬಿಟ್ಟಿದೆ. ಗುಂಡಿ ಬಿದ್ದ ಕೆಸರು ರಸ್ತೆಯಲ್ಲಿ ಶಾಲಾ ವಾಹನ ಸಂಚರಿಸುತ್ತಿತ್ತು. ಈ ವೇಳೆ ಗುಂಡಿ ತಪ್ಪಿಸಲು ಹೋಗಿ ಶಾಲಾ ಬಸ್ ಸೀದಾ ರಸ್ತೆ ಗುಂಡಿಯಲ್ಲಿ ಬಿದ್ದು ಬಿಟ್ಟಿದೆ. ಕೂದಲೆಳೆ ಅಂತರದಲ್ಲಿ ದುರಂತವೊಂದು ತಪ್ಪಿದೆ. ರಸ್ತೆ ಸರಿ ಮಾಡಿಸಲು ಸಿಎಂಗೆ ಮಕ್ಕಳ ಪತ್ರ. ಕೇವಲ ವಾಹನ ಸವಾರರು ಮಾತ್ರ ಅಲ್ಲ, ಪುಟ್ಟ ಪುಟ್ಟ ಮಕ್ಕಳು ಕೂಡ ಗುಂಡಿಗಳಿಂದ ರೋಸಿ ಹೋಗಿದ್ದಾರೆ. ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ಮ ರಸ್ತೆಗಳನ್ನೆಲ್ಲ ಸರಿ ಮಾಡಿಸಿಕೊಡಿ ಅಂತ ಮಕ್ಕಳು ಪತ್ರ ಬರೆದಿದ್ದಾರೆ. ಬೆಂಗಳೂರು ರಸ್ತೆಗಳನ್ನ ಪ್ಲೀಸ್ ಸರಿ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸೊ ನಾವು ಡೈಲಿ ಮಕ್ಕಳನ್ನ ಕರ್ಕೊಂಡು ಬಿಡಕ್ ಹೋಗ್ತೀವಿ, ಕರ್ಕೊಂಡ್ ಬರಕ್ ಹೋಗ್ತೀವಿ. ಎಷ್ಟು ಹಾರಿಬಲ್ ಅಂದ್ರೆ ಎಷ್ಟು ಜನ ಬಿದ್ದಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ. ಇಲ್ಲೊಬ್ರು ಲೈವ್ ಎಕ್ಸಾಂಪಲ್ ಅಂದ್ರೆ ಇವ್ರೆ. ಇಲ್ಲಿಂದ ಮೇನ್ ರೋಡ್ 1 3 ಕಿಲೋಮೀಟರ್ಸ್ ತನಕನು ಎಲ್ಲಿ ನೋಡಿದ್ರು ಗುಂಡಿ. ಮಳೆ ಬಂದ್ಬಿಟ್ರು ಅಂತೂ ಎಲ್ಲಿ ಇಳಿಬೇಕು, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಚಿಕ್ಕ ಮಕ್ಳನ್ನ ನಾವ್ ಹಿಂದೆ ಕೂರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅದೃಷ್ಟ ಇಲ್ಲಿ ಜಾಸ್ತಿ BMTC ಬಸ್ ಬರಲ್ಲ, ಇಲ್ಲಾಂದ್ರೆ ಯಾವ್ದಾದ್ರು ಬಸ್ಸಿಗೆ ನಾವ್ ನಿಂಬೆಹಣ್ಣು ಆಗ್ಬಿಡ್ತೀವಿ ಮ್ಯಾಮ್. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬಿಲ್ಡಪ್ ಕೊಡೋ ಜನಪ್ರತಿನಿಧಿಗಳೇ, ಏನಾದ್ರೂ ಸ್ವಲ್ಪ ಕಣ್ಣು ಬಿಡಿ. ನಿದ್ದೆಯಿಂದ ಎದ್ದೇಳಿ. ಡೆಡ್ಲಿ ರಸ್ತೆ ಗುಂಡಿಗಳಿಂದ ಬೆಂಗಳೂರನ್ನ ಕಾಪಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.